ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ನಮ್ಮೆಲ್ಲರ ಮನೆ ಮಗಳಾದಂಥ ಲಕ್ಷ್ಮೀ ದೇವಿ ಮಡ್ಲು ತುಂಬಿಸ್ಕೊಳ್ಳೋದಕ್ಕೋಸ್ಕರ ನಾಳೆ ಮನೆಗೆ ಬರ್ತಾ ಇದ್ದಾರೆ. ಲಕ್ಷ್ಮೀ ದೇವಿಗೆ 8 ರೂಪಗಳು. ಅದಕ್ಕಾಗಿ ತಾಯಿನ ಅಷ್ಟಲಕ್ಷ್ಮಿ ಅಂತ ಕರೀತಾರೆ. ಪ್ರತಿ ರೂಪದಲ್ಲೂ ಕೂಡ ಲಕ್ಷ್ಮೀ ದೇವಿ ನಮಗೆ ವಿಭಿನ್ನವಾದ ಆಶೀರ್ವಾದವನ್ನು ಮಾಡ್ತಾರೆ. ಅಷ್ಟಲಕ್ಷ್ಮಿಯರಿಗೆ ಯಾವ್ಯಾವ ಪದಾರ್ಥಗಳು ಇಷ್ಟ ಆಗಿರುತ್ತಲ್ವ ಅದೆಲ್ಲದನ್ನು ಸೇರಿಸ್ಬಿಟ್ಟು ನಾವೇನು ಮಾಡ್ತೀವಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಡ್ಲು ತುಂಬ್ತೀವಿ. ಬನ್ನಿ, ಮನೆ ಮಗಳಾದಂಥ ಲಕ್ಷ್ಮೀ ದೇವಿಗೆ ಮಡ್ಲು ತುಂಬೋಣ. ಮಡ್ಲು ತುಂಬೋದಕ್ಕೆ ನಾನಿಲ್ಲಿ ಹೊಸ ಸ್ಟೀಲ್ ತಟ್ಟೆ ತೊಗೊಂಡಿದ್ದೀನಿ. ನೀವು ಹಿತ್ತಾಳೆ ತಟ್ಟೆ ಕೂಡ ತೊಗೋಬೋದು. ಈ ತಟ್ಟೆಗೆ ನಾನು 5 ಲೋಟ ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ. ಅಕ್ಕಿ ಸ್ತ್ರೀ ಲಕ್ಷ್ಮಿ ಸ್ವರೂಪ. ಅಕ್ಕಿನ ತುಂಬಿದ ಮೇಲೆ ವಸ್ತ್ರಲಕ್ಷ್ಮಿ ಸ್ವರೂಪವಾದ ಸೀರೆನ ಇಡ್ತಾ ಇದ್ದೀನಿ. ನೀವು ಸೀರೆ ಉಡಿಸೋರಾದರೆ ಬ್ಲೌಸ್ ಪೀಸ್ ಇಡ್ಬೋದು. ನಾನಿಲ್ಲಿ ಸೀರೆನ ಉಡಿಸ್ತಾ ಇಲ್ಲ, ಹಾಗಾಗಿ ಸೀರೆನೇ ಮಡ್ಲಕ್ಕಿನಲ್ಲಿ ಇಡ್ತಾ ಇದ್ದೀನಿ. ನಂತರ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಅರಿಶಿನ ಗೌರಿ ಸ್ವರೂಪ, ಕುಂಕುಮ ಲಕ್ಷ್ಮೀ ಸ್ವರೂಪ. ಬಳೆನ ಇಡ್ತಾ ಇದ್ದೀನಿ. ಬಳೆ ಸರಸ್ವತಿ ದೇವಿಯ ಸ್ವರೂಪ. ಇಲ್ಲಿ ಧನಲಕ್ಷ್ಮಿ ಸ್ವರೂಪವಾದಂಥ 5 ವಿಳೆದೆಲೆನ ಇಡ್ತಾ ಇದ್ದೀನಿ. ನಂತರ ಇಷ್ಟಲಕ್ಷ್ಮಿ ಸ್ವರೂಪವಾದ ಅಡಿಕೆನ ಇಡ್ತಾ ಇದ್ದೀನಿ. ಸಂತಾನ ಲಕ್ಷ್ಮಿ ಸ್ವರೂಪವಾದ ತೆಂಗಿನಕಾಯಿನ ಇಡ್ತಾ ಇದ್ದೀನಿ. ಇಲ್ಲಿ ನಾನು 1 ತೆಂಗಿನಕಾಯಿ ಇಡ್ತಾ ಇದ್ದೀನಿ, ನೀವು 2 ಕೂಡ ಇಡ್ಕೋಬೋದು. ಜ್ಞಾನಲಕ್ಷ್ಮಿ ಸ್ವರೂಪವಾದ ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ. ನಾನಿಲ್ಲಿ 5 ಬಾಳೆಹಣ್ಣು ಇಟ್ಟಿದ್ದೀನಿ, ನೀವು 9 ಕೂಡ ಇಡ್ಕೋಬೋದು. ರಸಲಕ್ಷ್ಮಿ ಸ್ವರೂಪವಾದ 1 ಅಚ್ ಬೆಲ್ಲನ ಇಡ್ತಾ ಇದ್ದೀನಿ. ತಾಯಿ ಲಕ್ಷ್ಮೀ ದೇವಿನ ಚಿರ ಮುತ್ತೈದೆ ಅಥವಾ ಸದಾಕಾಲದ ಮುತ್ತೈದೆ ಅಂತ ಕರೀತಾರೆ. ಆ ಮುತ್ತೈದೆತನ ನಮಗೂ ಕೂಡ ಬರಲಿ ಅಂತ ಹೇಳ್ಬಿಟ್ಟು ಅರಿಶಿಣದ ಕೊಂಬನ್ನು ಇಡ್ತಾ ಇದ್ದೀನಿ. ಧನಲಕ್ಷ್ಮಿ ಸ್ವರೂಪವಾದ ದಕ್ಷಿಣೆನ ಇಡ್ತಾ ಇದ್ದೀನಿ. ಲಕ್ಷ್ಮಿ ಅಲಂಕಾರ ಪ್ರಿಯ ಆಗಿರೋದ್ರಿಂದ ಬಾಚಿಣಿಕೆ ಮತ್ತು ಕನ್ನಡಿನ ಇಡ್ತಾ ಇದ್ದೀನಿ. ಧಾನ್ಯ ಸ್ವರೂಪವಾಗಿ ತೊಗರಿಬೇಳೆನ ಇಡ್ತಾ ಇದ್ದೀನಿ. ನೀವು ಬೇರೆ ಯಾವುದೇ ರೀತಿ ಕಾಳಾದ್ರೂ ಇಡ್ಬೋದು. ನಾನಿಲ್ಲಿ ಕೊಬ್ಬರಿನ ಇಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿಯ ಮಡಿಲಿದ್ದಾಗೆ ಆ ಮಡ್ಲು ಖಾಲಿ ಇರಬಾರ್ದು ಅಂತ ಅದಕ್ಕೆ ಕಡಲೆ, 5 ಗೋಡಂಬಿ, 5 ಬಾದಾಮಿನ ಇಡ್ತಾ ಇದ್ದೀನಿ. ಮನೆ ಮಗಳು ಲಕ್ಷ್ಮೀ ದೇವಿ ಮಡಿಲು ಈ ರೀತಿ ತುಂಬಿದಾಗ ಮನೆ ಕೂಡ ಧನ ಧಾನ್ಯ ಸಂಪತ್ತಿಂದ ಕೂಡಿರುತ್ತೆ. ಇದಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥ ಕೆಂಪು ಹೂವನ್ನು ಇಡ್ತಾ ಇದ್ದೀನಿ. ನನಗೆ ತಿಳಿದಿರೋ ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಡಿಲನ್ನ ಹೇಗೆ ತುಂಬೋದು ಅಂತ ಅಥವಾ ಮಡ್ಲಕ್ಕಿನ ಹೇಗೆ ತುಂಬೋದು ಅಂತ ತೋರಿಸಿದ್ದೀನಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.